ಈಗಾಗಲೇ ಜಿಬಿಎ ಬೆಳಗಿನಿಂದಲೂ ಕೂಡ ಏನು ಫುಟ್ಪಾತ್ನಲ್ಲಿರ್ತಕ್ಕಂಥ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು ಸದ್ಯ ನಾವೀಗ ಗಮನಿಸ್ತಾ ಇರ್ಬೋದು. ಇಲ್ಲಿರ್ತಕ್ಕಂಥ ಒಂದು ಅಂಗಡಿಯನ್ನು ಸಂಪೂರ್ಣವಾಗಿ JCB ಮುಖಾಂತರವಾಗಿ ಆ ಒಂದು ಶೌಚಾಲಯಕ್ಕೆ ಅಟ್ಯಾಚ್ ಆಗಿ ಒಂದು ಅಂಗಡಿಯನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು. ಅದರ ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಬಟ್ ಆದರೆ ಮುಂಚಿತವಾಗಿ ಯಾವುದೇ ರೀತಿಯಂಥ ನೋಟಿಸ್ ಆಗಲಿ ಮಾಹಿತಿ ಆಗಲಿ ಯಾವುದನ್ನು ಕೂಡ ಕೊಟ್ಟಿಲ್ಲ. ಅಚಾನಕ್ಕಾಗಿ ಬೆಳಿಗ್ಗೆ ಬಂದು ಈ ರೀತಿಯ ತೆರವು ಕಾರ್ಯಾಚರಣೆಯನ್ನು ಸಡನ್ ಆಗಿ ನಡೆಸ್ತಾ ಇರೋದ್ರಿಂದ ನಮಗೆ ತುಂಬ ಲಾಸ್ ಆಗ್ತಿದೆ. ಯಾಕಂದರೆ ಗಮನಿಸಬಹುದು, ಇವೆಲ್ಲವನ್ನ ಮಾಡಿಕೊಂಡು ಸುಮಾರು ವರ್ಷಗಳಿಂದ ಈ ಅಂಗಡಿಗಳು ಇಲ್ಲೇ ಇತ್ತು. ಆದರೆ ಇದುವರೆಗೂ ತೆರವು ಮಾಡಿಲ್ಲ. ಈಗ ತೆರವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆಕ್ರೋಶ ಇಲ್ಲಿಯ ಫುಟ್ಪಾತ್ ವ್ಯಾಪಾರಿಗಳು ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇದ್ವಿ. ಇದು ತುಂಬ ವರ್ಷಗಳಿಂದ ಕೂಡ ಈ ಅಂಗಡಿ ಈ ಒಂದು ಮೆಜೆಸ್ಟಿಕ್ ಪಕ್ಕದಲ್ಲಿ ಇದ್ದಂಥ ಅಂಗಡಿ ಇದು. ಸದ್ಯ ಇದು ಫುಟ್ಪಾತ್ ಮೇಲ್ಗಡೆ ಮತ್ತು ಶೌಚಾಲಯಕ್ಕೆ ಅಟ್ಯಾಚ್ ಆಗಿ ಇದನ್ನು ಕಟ್ಕೊಳ್ಳಲಾಗಿತ್ತು. ಸೊ ಅದನ್ನು ಈಗ JCB ಮುಖಾಂತರವಾಗಿ ತೆರವು ಮಾಡ್ತಾ ಇದ್ರು. ಇಷ್ಟೊತ್ತರಿಗೆ ವೆಯ್ಟ್ ಮಾಡ್ತಾ ಇದ್ರು. ಅಂದರೆ ಅದಕ್ಕೆ ಕರೆಂಟ್ ಕನೆಕ್ಷನ್ ಆಗಿರ್ಬೋದು, ವಾಟರ್ ಕನೆಕ್ಷನ್ ಎಲ್ಲವನ್ನು ಕೂಡ ಇವರು ಪಡ್ಕೊಂಡಿದ್ರು. ಏನು ನೀರಿನ 2 ಟ್ಯಾಂಕ್ಗಳಿದೆ, ಅದರ ನೀರನ್ನು ಖಾಲಿ ಮಾಡಿ ಈಗ ಸಂಪೂರ್ಣವಾಗಿ ಈ ಒಂದು ಅಂಗಡಿಯನ್ನು ತೆರವು ಮಾಡೋದಕ್ಕೆ ಈಗ JB ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಲ್ಲಿ ಸುತ್ತಲೂ ಕೂಡ ಅಂದರೆ ಮೆಜೆಸ್ಟಿಕ್ನ ಈ ಒಂದು ರೈಲ್ವೆ ಸ್ಟೇಷನ್ ಮುಂಭಾಗದ ರಸ್ತೆ ಏನಿದೆ ಅದರ ಉದ್ದಕ್ಕೂ ಕೂಡ ಫುಟ್ಪಾತ್ನಲ್ಲಿ ಏನು ಊಟ ಆಗಿರಬಹುದು, ತಿಂಡಿ ವ್ಯಾಪಾರ ಮಾಡುವಂಥದ್ದು, ತಳ್ಳುವ ಗಾಡಿಗಳಾಗಿರ್ಬೋದು ಮತ್ತು ಕಾಂಡಿಮೆಂಟ್ಸ್ ಅಂಗಡಿಗಳನ್ನು ಇಟ್ಕೊಳ್ಳಲಾಗಿತ್ತು. ಇಲ್ಲಿ ತೆರವು ಮಾಡುವಂತಹ ವೇಳೆಯಲ್ಲಿ ಅಂಗಡಿ ಮಾಲೀಕರು ಮತ್ತು JB ಅಧಿಕಾರಿಗಳ ನಡುವೆ ಒಂದಷ್ಟು ಮಾತುಕತೆಗಳು ವಾಗ್ಬುದ್ಧಗಳು ಕೂಡ ನಡೀತು. ಆದರೆ ಯಾವುದಕ್ಕೂ ಕೂಡ ಮುಲಾಜಿಲ್ಲದೆ ಸರ್ಕಾರದ ಆದೇಶ ಇದೆ ಅನ್ನುವಂಥ ವಿಚಾರಕ್ಕೆ ಸಂಪೂರ್ಣವಾಗಿ ಇಲ್ಲಿಯ ತೆರವು ಕಾರ್ಯಾಚರಣೆ ಈಗ ಮಾಡ್ತಾ ಇದ್ದಾರೆ. ಒಟ್ಟಾರೆ ಬೆಂಗಳೂರಿನ ಮೆಜೆಸ್ಟಿಕ್ ಮಾತ್ರವಲ್ಲದೇ ಸಂಪೂರ್ಣವಾಗಿ ಬೆಂಗಳೂರಿನ ಎಲ್ಲೆಲ್ಲಿ ಎನ್ಕ್ರೋಚ್ ಆಗಿದೆ ಫುಟ್ಪಾತ್ ಅದರ ತೆರವು ಕಾರ್ಯಾಚರಣೆಗೆ ಇವತ್ತು JBA ಮುಂದಾಗಿರುವಂಥದ್ದು. ಸದ್ಯ ಈಗ ಏನು ವ್ಯಾಪಾರಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ನ್ಯಾಯಕ್ಕಾಗಿ ಕೋರ್ಟ್ ಮೊರೆ ಹೋಗ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇಲ್ಲಿಯ ವ್ಯಾಪಾರಸ್ಥರು ಹೇಳ್ತಾ ಇರುವಂಥದ್ದು. ಈಗ ಈ ತೆರವು ಕಾರ್ಯಾಚರಣೆ ಏನು ಮೆಜೆಸ್ಟಿಕ್ KSRTC ಬಸ್ ಸ್ಟ್ಯಾಂಡ್ ನಿಲ್ದಾಣದ ಪಕ್ಕದಿಂದ ಆ ಕಡೆ ಏನು ಮೆಟ್ರೋ ನಿಲ್ದಾಣ ಏನಿದೆ ಅದರ ಸುತ್ತವೂ ಕೂಡ ಅಂದರೆ ಸುಮಾರು 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈ ಒಂದು ಫುಟ್ಪಾತ್ ಏನಿದೆ ಅದನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡೋದಕ್ಕೆ ಈಗ JB ಅಧಿಕಾರಿಗಳು ಮುಂದಾಗಿದ್ದಾರೆ. ಸೊ ಹಾಗಾಗಿನೇ JB ಅಧಿಕಾರಿಗಳು ಸಂಪೂರ್ಣವಾಗಿ ಸಿದ್ಧವಾಗಿ ಬಂದಿದ್ದಾರೆ. ಅಂದರೆ ಈ ಬೆಸ್ಕಾಂ ಅಧಿಕಾರಿಗಳು ಅಂದರೆ ಕರೆಂಟ್ ಕಲೆಕ್ಷನ್ ಅನ್ನ ತಪ್ಪಿಸೋದಕ್ಕೆ ಬೆಸ್ಕಾಂ ಅಧಿಕಾರಿಗಳ ಜೊತೆಯಲ್ಲಿ ವಿತ್ JCB ಯೊಂದಿಗೆ ಏನು ಬೆಸ್ಕಾಂ JB ಅಧಿಕಾರಿಗಳು ಬಂದು ಈಗ ತೆರವನ್ನ ಮಾಡ್ತಾ ಇರುವಂಥದ್ದು. ಇವತ್ತು ಬೆಳಿಗ್ಗೆ 9:30ಕ್ಕೆ ಈ ಒಂದು ತೆರವು ಕಾರ್ಯಾಚರಣೆಯನ್ನು ಶುರು ಮಾಡಿದರೆ ಸಂಜೆವರೆಗೂ ಕೂಡ ಬೆಂಗಳೂರಿನಾದ್ಯಂತ ಈ ಒಂದು ತೆರವು ಕಾರ್ಯಾಚರಣೆ ಹೀಗೆ ಮುಂದುವರಿಯುತ್ತೆ.